ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು AI ಇಂದ ಹೇಗೆ ಫೋಟೋನ ಕ್ರಿಯೇಟ್ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಮತ್ತು ಲುಕ್ ಆ್ಯಂಡ್ ಗುಡ್ ಮಸ್ತಾಗಿ ಒಂದು ಫೋಟೋನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ AI ಇಂದ. ಓಕೆ, ಬನ್ನಿ ಅದ ಚಾಲು ಮಾಡೋಣ ಈ ಒಂದು ವಿಡಿಯೋ. ಬನ್ನಿ ನಾವು AI ಇಂದ ಫೋಟೋನ ಎಡಿಟಿಂಗ್ ಮಾಡ್ತಾ ಇದೀವಿ. ನಮಗೆ ಬೇಕಾಗಿರೋ ಒಂದು ಫೋಟೋ, ನಮ್ಮದು ಒಂದು ಫೋಟೋನ. ಓಕೆ, ನಾವು ಒಂದು ಫೋಟೋನ ತಗೊಂಡ್ಮೇಲೆ ಆದಮೇಲೆ ನನಗೆ ಬೇಕಾಗಿರೋಂಥ ಒಂದು PNG. ಓಕೆ, PNG ನಾವು ಗೂಗಲಿಂದ ಸರ್ಚ್ ಮಾಡ್ಕೊಂಡು ತೊಗೊಂಬರ್ಬೋದು. ಇಲ್ಲಿ ನಮ್ಮ ಗುಲ್ಗೊಂದು ನಿಮಗೆ ಒಂದು ಸ್ಕ್ರೀನ್ ಬರ್ತಾ ಇದೆ ನೋಡಿ. ಓಕೆ, 911 ಪರೇ ಅಂತೇಳಿ ಒಂದು ಗೇಮಿಂಗು ನಾವು ಅದರಲ್ಲಿರುವಂಥ ಒಂದು ಫೋಟೋನ ನಾವು ತೊಗೊತಾ ಇದ್ದೀವಿ. ಓಕೆ, ನಮಗೆ ಯಾವ್ದು ಬೇಕು ಫೋಟೋನ ನಾವು ನೋಡೋಣ. ಓಕೆ, ಈ ಥರ ಫೋಟೋನ ನಾವು ತೊಗೊಳೋಣ, ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ, ಎಲ್ಲಿದೆ ಡೌನ್ಲೋಡ್ ಮಾಡ್ಕೊಳೋದು. ಓಕೆ, ಇಮೇಜ್ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಮತ್ತು ಗೂಗಲಿಂದ ನಾವು ಮತ್ತೆ ಬ್ಯಾಕ್ಗ್ರೌಂಡ್ ಬೇಕಲ್ಲ, ಬ್ಯಾಕ್ಗ್ರೌಂಡ್ ಕೂಡ ನಾವು ಇಲ್ಲಿಂದ ನಾವು ತೊಗೋಣ. ನಮಗೆ ಯಾವುದು ಬ್ಯಾಕ್ಗ್ರೌಂಡ್ ಬೇಕು ಅನ್ನೋದು AI ನಾವು ತೋರಿಸ್ಬೇಕು. ಓಕೆ, ಅದರಿಂದ ನಾವು ಫೋಟೋನ ಎಡಿಟಿಂಗ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಓಕೆ, ನಾವು ಇವಾಗ AI ಹೋಗೋಣ, ChatGPT. ಓಕೆ, ನಮ್ಮ ಒಂದು ಪ್ಲೇಸ್ಟೋರಲ್ಲಿ ChatGPT ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಾವಿಲ್ಲೇ ಬಂದು ನಾವು ಏನು ತೊಗೋಬೇಕಂದ್ರೆ ಫೋಟೋಸ್ ಇದೆ. ಸಾರಿ, AI ಹೋಗೋದಿಲ್ಲ, ChatGPT ಹೋಗೋದಿಲ್ಲ, ನಾವು ಜೆಮಿನಿಗೆ ಹೋಗೋಣ. ಗೂಗಲ್ ಜೆಮಿನಿ. ಓಕೆ, ChatGPT ಎಲ್ಲ ಗೂಗಲ್ ಜೆಮಿನಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಜೆಮಿನಲ್ಲಿ ನಾವು ಹೋಗ್ಬೇಕು. ಫಸ್ಟು ಇಮೇಜ್ ಕ್ರಿಯೇಟ್ ಆ್ಯಂಡ್ ಎಡಿಟ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ನಮಗೆ ಬೇಕಾಗಿರೋಂಥ ಫೋಟೋ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ನಮಗೆ ನಮ್ಮ ಒಂದು ಫೋಟೋ ಎಡಿಟಿಂಗ್ ಆಗಬೇಕು. AI ಇಂದ ಆಗಿದೆ, ಮಸ್ತಾಗಿ ಆಗಿದೆ, ಲುಕ್ಕಾಗಿ ಆಗಿದೆ, ವೆರಿ ನೈಸ್ ಆಗಿ. ಓಕೆ, ಬನ್ನಿ ನಾವು ಫೋಟೋನ ಕ್ಲಿಕ್ ಮಾಡ್ಕೊಂಡು ಫೋಟೋನ ನಾವು ಚಾಯ್ಸ್ ಮಾಡ್ಕೋಬೇಕು, ನಮಗೆ ಬೇಕಾಗಿರೋಂಥ ಫೋಟೋ. ಓಕೆ, ಈ ಒಂದು ಫೋಟೋನಿಂದ ನಾನು ಈ ಒಂದು ಬ್ಯಾಕ್ಗ್ರೌಂಡಿಂದ ಇದು ಒಂದು PNG ಹಾಕಿ ನಾವು ಎಡಿಟಿಂಗ್ ಮಾಡಬೇಕು. ನಾವು ಅವರಿಗೆ ಟೆಸ್ಟ್ ಮಾಡಿ ಹೇಳಬೇಕು. ಗೂಗಲ್ ಜೆಮಿನಿಗೆ ನಾವು ಟೆಸ್ಟ್ ಮಾಡಿ ಯಾವ ಥರ ಎಡಿಟಿಂಗ್ ಆಗಬೇಕು ಅನ್ನೋದು ಹೇಳಬೇಕು. ಕ್ಲಿಯರಾಗಿ ನಾವು ಹೇಳಿದ್ರಪ್ಪ ಅಂದರೆ ಕ್ಲಿಯರಾಗಿ ಎಡಿಟಿಂಗ್ ಮಾಡಿಕೊಡತ್ತೆ. ಓಕೆ, ಬನ್ನಿ ನಾವು ತೋರಿಸ್ತಾ ಇದ್ದೀನಿ. ಕ್ಲಿಯರಾಗಿ ಎಡಿಟಿಂಗ್ ಮಾಡಿಕೊಡಿ ಅಂತೇಳಿ ನಾವು ಹಾಕಿದ್ದೀವಿ. ಎಡಿಟಿಂಗ್ ಅಂತ ನಾವು ವೈರಲ್ ಎಡಿಟಿಂಗ್ ಫೋಟೋ ಅಂತೇಳಿ ಹಾಕಿದ್ವಿ. ಮತ್ತು ನಾವು 9 ಪದೇ 2 ಫುಲ್ ಗೇಮ್ ಪ್ಲೇ ಇನ್ ಕನ್ನಡ ಹಾರರ್ ಆಸ್ಪೆಕ್ಟ್ ಗೇಮ್ ಅಂತೇಳಿ ಹಾಕಿದ್ವಿ. ಆ ಥರ ಒಂದು ಕ್ಲಿಯರ್ ಆಗಿ ಟೆಸ್ಟನ್ನು ಹಾಕಿ ನಾವು ಎಡಿಟಿಂಗ್ ವೈರಲ್ ಫೋಟೋನ ಕೂಡ ಹಾಕಿದ್ವಿ. ಬನ್ನಿ ನಾವು ಕಳಿಸ್ತಾ ಇದ್ದೀವಿ ನಮ್ಮ ಗೂಗಲ್ ಜೆಮಿನಿಗೆ. ಓಕೆ, ಈಗ ನಮಗೆ ಕರೆಕ್ಟಾಗಿ ಬರ್ತಾ ಇದೆ ಫೋಟೋ ನೋಡಿ. ಏನು ಮೆಹನತ್ತಿಲ್ಲ, ಏನಿಲ್ಲ, ಆರಾಮಾಗಿ ಕುಂತು ಈ ಒಂದು ಫೋಟೋನ ನಾವು ಕ್ರಿಯೇಟ್ ಮಾಡಿದ್ದೀವಿ ಬರೀ 5 ನಿಮಿಷದಲ್ಲಿ. ಓಕೆ ನೋಡಿ, 2 ನಿಮಿಷ ಆಯಿತು. ಓಕೆ, ಬರ್ತಾ ಇದೆ. ಕ್ರಿಯೇಟ್ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಓಕೆ, ನೋಡಿ ಯಾವ ಥರ ಫೋಟೋ ಬೇಕು ಹೇಳ್ರಿ ನಿಮಗೆ. ಮತ್ತು ಈ ಥರ ಫೋಟೋ ಬೇಕಾ, ಮತ್ತು ಯಾವ ಥರ ಫೋಟೋ ಬೇಕು ಬನ್ನಿ ಅವ್ರಿಗೆ ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ನ್ಯೂ ಫೋಟೋ ಅಂತೇಳಿ. ಓಕೆ, ಎಡಿಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅನ್ನೋದು. ಮತ್ತು ನ್ಯೂ ಫೋಟೋನ ಹಾಕಿದ್ದೀವಿ. ಮತ್ತು ಏನ ಬರ್ತೀನಿ ನೋಡೋಣ. ನೋಡಿ ಈ ಥರ ಯಾವ ಥರ ಕನ್ನಡದಲ್ಲಿ ಪೂರ ಗೇಮ್ ಪ್ಲೇ ಅಂತೇಳಿ ಹೇಗೆ ಬಂತು ನೋಡಿ, ಆಗದೆ ಮಸ್ತಾಗಿ ಬಂತು. ಓಕೆ, ಬರ್ತಾ ಇದೆ. ಇನ್ನೊಂದು ಫೋಟೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವುದು ಬರೋಣ ಕೂಡ. ಯಾವುದು ಬರುತ್ತೆ ಫೋಟೋನು ಕೂಡ ನಾವು ನೋಡ್ತಾ ಇದ್ದೀವಿ. ಸೆಕೆಂಡ್ ಫೋಟೋನ ಎಡಿಟಿಂಗ್ ಆಗ್ತಾ ಇದೆ. ನೋಡಿ ಯಾವ ಥರ ಫೋಟೋ ಬೇಕು ರೀ ಹೇಳ್ರಿ ನಿಮಗೆ, ಯಾವ ಥರ ಫೋಟೋ ಬೇಕು ನೋಡಿ. ಈಗ ಹೆಂಗೆ ಫೋಟೋನ ಕ್ರಿಯೇಟ್ ಮಾಡಿಕೊಟ್ಟಿದೆ ನೋಡಿ ನೀವು. ಯಾವ ಥರ ಫೋಟೋ ಬೇಕು ನೋಡ್ರಿ. ವಾ, ಏನು ರೀ ಇದು. 991 ಬರೀ ಕನ್ನಡದಲ್ಲಿ ಪೂರ ಹಾರರ್ ಆಸ್ಪೆಕ್ಟ್ ಗೇಮ್ ಅಂತೇಳಿ ಎಷ್ಟು ಕ್ಲಿಯರ್ ಆಗಿ ಬರ್ದೈತಿ ನೋಡಿರಿ. ನನ್ನ ಮುಖ ನೋಡಿರಿ, ನನ್ನ ಬೆವರು ಬೀಳೋದು ನೋಡಿ. ಮತ್ತು ಯಾವ ಥರ ಎಡಿಟಿಂಗ್ ಬೇಕು ರೀ ನಿಮ್ಗೆ, ಯಾವ ಥರ ನೋಡಿ ಎಷ್ಟು ಹವಾರ್ ಬಿಟ್ಟಿದ್ದೀನಿ ನಾನು. ಅದರಲ್ಲಿ ಫೋಟೋದಲ್ಲಿ ಹವಾರಿಲ್ಲ ನಾನು. ಓಕೆ, ಇದು ಈ ಜೆಮಿನಿ ಕ್ರಿಯೇಟ್ ಮಾಡೋಂಥ ಒಂದು ಫ್ಯೂಚರ್ ಇರಬೇಕು ನೋಡಿ. ಫುಲ್ 4K ಅಂತ ಹಾಕಿದ್ದೇವೆ. ಮತ್ತು ಇದು ಒಂದು ನಾವು ಏನೋ ಫೋಟೋ ಕೊಟ್ಟಿದ್ವಿ PNG, ಅದನ್ನು ಕಟ್ ಮಾಡಿ ಇಲ್ಲಿ ಹಾಕಿ ಬಂದೈತಿ. ಮತ್ತು ಹಿಂದೆ ಕಲರ್ ನೋಡಿ, ಹಿಂದೆ ಹೆಂಗೆ ಹಾಕೈತೆ ಕಲರ್ ಎಷ್ಟು ಮ್ಯಾಚ್ ಆಗೈತೆ ಅಂದ್ರೆ ವಾ. ಇದರಿಂದ ಎಡಿಟಿಂಗ್ ಮಾಡಿದರೆ ನಮ್ಮ ಒಂದು ಅಗದಿ ಮಸ್ತಾಗಿ ಫೋಟೋನ ಕ್ರಿಯೇಟ್ ಮಾಡ್ಕೋಬೋದು. ಬನ್ನಿ ಅದರ ಸಿಗ್ತೀನಿ ವಿಡಿಯೋದಲ್ಲಿ. ಇದೇ ಥರ ಒಂದು ಅಮೇಜಿಂಗ್ ಆಗಿ ಮತ್ತೆ ಸಿಗೋಣ. ಮತ್ತು ಯಾವ್ದು ವಿಡಿಯೋ ಮಾಡಬೇಕು ಅನ್ನೋದು ಹೇಳಿ ಮತ್ತೆ ಮಾಡ್ತೀನಿ. ಮತ್ತು ಯೂಟ್ಯೂಬಲ್ಲಿ ಒಂದು SEO ಕೂಡ ಮಾಡಬೇಕಾ, ಹಾಗಾದರೆ ಕಾಮೆಂಟ್ ಮಾಡಿ ಹೇಳಿ, ನಾನು ಮಾಡ್ತೀನಿ. ಮತ್ತು ಯಾವ ಥರ ಮಾಡಿಸ್ಬೇಕು, ಯಾವ ಥರ ಇಲ್ಲ ಏನೋ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಯಾವ ಥರ ವಿಡಿಯೋ ಬೇಕು ಅನ್ನೋದು ಕ್ಲಿಯರ್ ಆಗಿ ನನಗೆ ಒಂದು ಟೆಸ್ಟ್ ಮಾಡಿ ಬನ್ನಿ ಸಿಗ್ತೀನಿ ವಿಡಿಯೋದಲ್ಲಿ. ಬಾಯ್.